ಚಿಯರ್ಸ್. ಬಯಸಿ ಬಯಸಿ ಎದೆಯಲಿಳಿದು ನನ್ನ ಜಗದ ಅರಸಿಯಾದೆ, ತಿಳಿದು ತಿಳಿದು ಬಂಧಿಯಾಗಿ ನಿನ್ನ ಮನದ ಅರಸನಾದೆ. ಹಾಯ್, ಇವತ್ತಿನ ವ್ಲಾಗ್ ಬಂದು ಹೊಸದೊಡ್ಕು ವ್ಲಾಗ್ ಆಗಿರುತ್ತೆ. ಅಂದರೆ ಯುಗಾದಿ ಹಬ್ಬ ಆದ ಮಾರನೆಗೆ, ಯುಗಾದಿ ಹಬ್ಬದ ದಿನ ವೆಜ್ ಮಾಡಿ ಯುಗಾದಿ ಹಬ್ಬ ಮಾರನೆಗೆ ನಾನ್ ವೆಜ್ ಮಾಡ್ತಿದ್ವಿ. ಬಟ್ ಈ ಸಲ ಸೋಮವಾರ ಸಿಕ್ಕಿದ್ರಿಂದ ಮಂಗಳವಾರ ನಾನ್ ವೆಜ್ ಅಡುಗೆ ಮಾಡಬೇಕಾಗಿತ್ತು. ಸೊ ಮಂಗಳವಾರ ಇತ್ತಲ್ಲ ಅಂತೇಳಿ ಸೋಮವಾರ ನೈಟೇ ಕಟ್ ಮಾಡೋದಕ್ಕೆಲ್ಲ ಸ್ಟಾರ್ಟ್ ಮಾಡಿದ್ರು. ಅಂದರೆ ಬೇರೆಯವ್ರಿಗೆ ಕೊಡಬೇಕಿತ್ತಲ್ಲ ಅಂತೇಳಿ ನಮ್ಮ ಚಿಕ್ಕಪ್ಪ ಮನೆ ಹತ್ರ ಅದನ್ನೆಲ್ಲ ನೋಡಿಕೊಂಡು ಕಟ್ ಮಾಡಿ ಎಲ್ಲ ಪೀಸ್ ಎಲ್ಲ ಮಾಡಿ, ಅಂದರೆ ಮಟನ್ ಎಲ್ಲ ಫುಲ್ಲು ರೆಡಿ ಮಾಡಿದ್ರು. ಕಟ್ ಮಾಡಿ ಆಮೇಲೆ ಅಂದರೆ ಕೆ ಜಿ ಲೆಕ್ಕದಲ್ಲಿ ತೊಗೊಳ್ತಾರಲ್ವ, ಅದಕ್ಕೆಲ್ಲ ಕ್ಲೀನಾಗಿ ರೆಡಿ ಮಾಡ್ತಿದ್ರು. ಸೊ ಅದನ್ನೆಲ್ಲ ನಾನೊಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ನೋಡಿಕೊಂಡು ಆಮೇಲೆ ಟೈಮ್ ಆಯಿತು, ನಿದ್ದೆ ಬರ್ತಿತ್ತು, ಮಲ್ಕೊಳ್ಳೋಣ ಅಂತ ಹೋಗಿ ಆಮೇಲೆ ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ನಾನು ರೆಡಿಯಾಗಿ ತಾತ ನಮಗೆ ಬೋಟಿ ಸೆಟ್ ಕೊಡಿಸ್ತೀನಿ ಅಂತ ಹೇಳಿದರು. ನಾನು ಕೇಳ್ತಾನೆ ಇದ್ದೆ ಬೋಟಿಗೆ ಹಚ್ಚಿ ತಿನ್ನಬೇಕು ಅಂತೇಳಿ. ಕೊಡಿಸ್ತೀನಿ ಅಂತ ಹೇಳಿದ್ರು. ಸೊ ಬಂದು ಈಸ್ಕೊಂಡು ತಾತನ ಹತ್ರ ಚಿಕನ್ ತೊಗೊಳ್ಳೋಣ ಅಂತೇಳಿ ವೇಟ್ ಮಾಡಿದ್ವಿ. ಚಿಕನ್ ಅಂಗಡಿ ಹತ್ರ ಸುಮಾರು ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ವೇಟ್ ಮಾಡಿರ್ಬೋದು ಅನಿಸುತ್ತೆ, ಮೇ ಬಿ. ಅಷ್ಟು ರಶ್ ಇದ್ದರು. ಆಮೇಲೆ ಕಟ್ ಮಾಡಿಕೊಟ್ರು, ಈಸ್ಕೊಂಡು ಸೀದಾ ಮನೆಗೆ ಬಂದ್ವಿ. ಆಮೇಲೆ ನಾರ್ಮಲ್ ಡೈಲಿ ಡ್ಯೂಟಿ ಇರುತ್ತಲ್ಲ, ಕೊಟ್ಟಿಗೆ ಕ್ಲೀನ್ ಮಾಡಬೇಕು. ಕೆಂಚಿ ಇನ್ನೊಂದು ವಾರ 10 ಡೇಸ್ ಒಳಗಡೆ ಕರು ಹಾಕ್ತಾಳೆ ಕೆಂಚಿ. ಅವಳ ಸಿಚುವೇಶನ್ ನೋಡಿದ್ರೆ ಹಂಗೆ ಅನಿಸುತ್ತೆ. ನಾನು ಕೊಟ್ಟಿಗೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಬಂದೆ. ಅಷ್ಟರಲ್ಲೆಲ್ಲ ರೆಡಿ ಮಾಡ್ತಿದ್ರು ಫ್ರೈಗೆ. ಆಮೇಲೆ ಅಜ್ಜಿ ಬೋಟಿಗೊಜ್ಜಿಗೆ ತರಕಾರಿ ಕಟ್ ಮಾಡ್ತಿದ್ರು. ಆಮೇಲೆ ಮಾಣಿ ಫ್ರೈ ಮಾಡ್ತಾಯಿದ್ಲು. ಆಮೇಲೆ ಮಮ್ಮಿನೂ ಬಿರಿಯಾನಿ ಮಾಡ್ತಿದ್ರು. ನಾನು ಫ್ರೈಗೆ ಸ್ವಲ್ಪ ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ ಎಲ್ಲ ಹೆಚ್ಕೊಟ್ಬಿಟ್ಟು ನಾನು ಸುಮ್ಮನೆ ಕೂತ್ಕೊಂಡೆ. ಆಮೇಲೆ ಅಮ್ಮ ಬಿರಿಯಾನಿ ರೆಡಿ ಮಾಡ್ತಿದ್ರು. ಬಿರಿಯಾನಿ ಏನೋ ಆಗ್ತಿತ್ತು. ಸ್ಮೆಲ್ಗೆ ಹೊಟ್ಟೆ ಹಸಿ ಇನ್ನೂ ಸ್ಟಾರ್ಟ್ ಆಗಿಬಿಡ್ತು. ಹಬ್ಬ ಅಂತಂದರೆ ಏನು ಗುರು, ಹಬ್ಬ ಅಂದರೆ ಯುಗಾದಿ ಹಬ್ಬದ ಟೈಮಲ್ಲಿ ಬೆಳಗ್ಗೆನೇ ನಾನ್ ವೆಜ್ ಇರಬೇಕು. ಅದರಲ್ಲೂ ಬಿರಿಯಾನಿ ಇದ್ರಂತೂ ಅದ್ರ ಟೇಸ್ಟೇ ಬೇರೆ, ಹಬ್ಬದ ಸ್ಟೈಲೇ ಬೇರೆ ಆಗಿರುತ್ತೆ. ಆಮೇಲೆ ಬಿರಿಯಾನಿ ರೆಡಿ ಆಯಿತು, ಘಮ ಘಮ ಅಂತ ಅಂತಿತ್ತು. ಹೊಟ್ಟೆ ಬೇರೆ ಸಿಕ್ಕಾಪಟ್ಟೆ ಹಸಿತಿತ್ತು. ಆಮೇಲೆ ಬಿರಿಯಾನಿನೂ ಹಾಕ್ಕೊಂಡು ಮತ್ತು ಅದಕ್ಕೆ ಮೊಸರು ಹಾಕ್ಕೊಂಡು ಬ್ಯಾಟಿಂಗ್ ಅಂತೂ ಸಖತ್ತಾಗಿ ಮಾಡಿದ್ವಿ. ಆಮೇಲೆ ಅದೆಲ್ಲ ಆದಮೇಲೆ ಫ್ರೈಯೂ ರೆಡಿ ಆಯಿತು, ಚಿಕನ್ ಫ್ರೈ. ಆಮೇಲೆ ಚಿಕನ್ ಫ್ರೈ ಮಿಸ್ ಮಾಡೋಕ್ಕಾಗುತ್ತಾ? ಸೊ ಚಿಕನ್ ಫ್ರೈ ಎಲ್ಲ ತಿಂದ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಬೋಟಿ ಸೆಟ್ ಕ್ಲೀನ್ ಮಾಡೋಣ ಅಂತೇಳಿ ನಾನು ಮಮ್ಮಿ ಇಬ್ಬರು ಬಂದ್ವಿ. ಫಸ್ಟು ಅದನ್ನು ಜಾಸ್ತಿ ಬಿಸಿ ಇರೋ ನೀರಿಗೆ ಎಲ್ಲ ಹಾಕಿದ್ರೆ ಸ್ವಲ್ಪ ಅದೆಲ್ಲ ಗಲೀಜೆಲ್ಲ ಬಿಟ್ಕೊಳ್ಳುತ್ತೆ. ಆಮೇಲೆ ಅದನ್ನೆಲ್ಲ ಕ್ಲೀನ್ ಮಾಡಬೇಕು, ಗಲೀಜೇನೂ ಇಲ್ಲದೆ ಇರೋ ಥರ. ಮನೇಲಿ ಕ್ಲೀನ್ ಮಾಡ್ತೀವಲ್ಲ, ಗಲೀಜೇನೂ ಇಲ್ಲದೆ ಇರೋ ಥರ ಕ್ಲೀನಾಗಿ ಕ್ಲೀನ್ ಮಾಡಬೇಕು. ಅದನ್ನು ಅಮ್ಮ ಮಾಡ್ತಾರೆ, ನನಗೆ ಅದನ್ನೆಲ್ಲ ಮಾಡೋದಕ್ಕೆ ಬರಲ್ಲ. ನೀರು ಹಾಕ್ಕೊಡ್ಬೇಕಲ್ಲ ಕ್ಲೀನ್ ಮಾಡೋದಕ್ಕೆ ಅಂತೇಳಿ ನಾನು ಕೂತ್ಕೊಂಡಿದ್ದೆ ಅಷ್ಟೇ, ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿ. ಆಮೇಲೆ ಎಲ್ಲ ಅಮ್ಮ ಕ್ಲೀನಾಗಿ ಕ್ಲೀನ್ ಮಾಡಿದ್ರು. ಬಿಸಿನೀರಿಗೆ ಹಾಕಿ ಒಂದು 5 ಮಿನಿಟ್ಸ್ ಬಿಟ್ಟು ಆಮೇಲೆ ತೆಗಿತಾರೆ. ಒಂದು 2 ಮಿನಿಟ್ಸ್ ಇಲ್ಲಾಂದರೆ 5 ಮಿನಿಟ್ಸ್ ಬಿಟ್ಟು ತೆಗೆದು ಮತ್ತು ಅದಕ್ಕೆ ಸುಣ್ಣ ಹಾಕ್ಬಿಟ್ಟು ಚೆನ್ನಾಗಿ ಈ ಥರ ಉಜ್ಜಿದ್ರೆ ಅದೆಲ್ಲ ಬಂದ್ಬಿಡುತ್ತೆ. ಆಮೇಲೆ ಅಲ್ಲಿ ಅದ್ರೊಳಗಡೆ ಇರೋ ಗಲೀಜೆಲ್ಲ ತೆಗೆದುಬಿಟ್ಟು ಆಮೇಲೆ ಕ್ಲೀನಾಗಿ ಪೀಸಾಗಿ ಕಟ್ ಮಾಡ್ಕೊಳ್ಬೇಕು. ಕ್ಲೀನಾಗಿ ಪೀಸಾಗಿ ಕಟ್ ಮಾಡ್ಕೊಂಡ್ಮೇಲೆ ಎಲ್ಲನೂ ಆಮೇಲೆ ಕ್ಲೀನಾಗಿ ವಾಶ್ ಮಾಡಬೇಕು ನೀರಲ್ಲಿ. ಒಂದು ಸಲ ವಾಶ್ ಮಾಡಿ ಆಮೇಲೆ ಮತ್ತೆ ಇನ್ನೊಂದು ಸಲ ಕ್ಲೀನಾಗಿ ಚೆನ್ನಾಗಿರೋ ನೀರು ಹಾಕ್ಕೊಂಡು ಇನ್ನೊಂದು ಸಲ ಕ್ಲೀನಾಗೆಲ್ಲ ನೀರೆಲ್ಲ ತೆಗ್ದುಬಿಟ್ಟು ಆಮೇಲೆ ಇನ್ನೊಂದು ತಪ್ಪಲೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕು. ಆಮೇಲೆ ಮಾಡಿ ಜ್ಯೂಸ್ ಮಾಡಿಕೊಟ್ಲು, ಕುಡಿದ್ಬಿಟ್ಟು ಆಮೇಲೆ ಮಧ್ಯಾಹ್ನದ ಊಟನೂ ತಿಂದ್ಬಿಟ್ಟು ತಾತ ಏನು ಬಗ್ಗೆನೋ ಗೊತ್ತಿಲ್ಲ ಸ್ಪ್ರೈಟ್ ತರಿಸಿದ್ರು. ಸೊ ಅದನ್ನು ಎಂಜಾಯ್ ಮಾಡಿಕೊಂಡು ಚಿಯರ್ಸ್ ಮಾಡಿಕೊಂಡು ಕುಡಿದೆ. ಆಮೇಲೆ ಚೆನ್ನಾಗಿ ಗಾಢವಾದ ನಿದ್ರೆ ಒಂದಿಗೆ ಹೋಗಿದ್ವಿ. ಆಮೇಲೆ ನಿದ್ರೆ ಮುಗಿಸ್ಕೊಂಡು ತೋಟಕ್ಕೆ ಬಂದ್ವಿ, ಕೆಲಸ ಮಾಡಬೇಕಿತ್ತು ಅದಕ್ಕೆ. ಸೊ ನಾನು ಒಂದು ವ್ಲಾಗಲ್ಲಿ ತೋರಿಸಿದ್ದೆ ಜೋಳನ ನಮ್ಮ ಕೆಂಚಿಗೆ ಬೇಕು ಅಂತ ಹಾಕಿರೋದು ಅಂತೇಳಿ. ಆ ಜೋಳ ಹಾಕಿದ್ದಿದ್ದ ತೋಟನ ನಾವು ಪಾಲ್ಗೆ ಬೇರೆಯವ್ರ ಹತ್ರ ತೊಗೊಂಡು ಪಾಲಿಗೆ ಮಾಡ್ತಿದ್ವಿ. ಸೊ ಅವರು ಇವಾಗ ನಾವೇ ಮಾಡ್ತೀವಿ ಬಿಟ್ಕೊಡಿ ಅಂತ ಹೇಳಿದ್ರು. ಅದಕ್ಕೆ ನೀರಾವರಿ ಪೈಪೆಲ್ಲ ಹಾಕಿದ್ವಲ್ಲ, ನೀರಾವರಿದು. ಸೊ ಅದಕ್ಕೆ ಅದನ್ನೆಲ್ಲ ಬಿಚ್ಕೊಳ್ತಿದ್ವಿ ವಾಪಸ್ಸು. ಇಷ್ಟೆಲ್ಲ ಆಯಿತು, ಇನ್ನೂ ಸ್ವಲ್ಪ ಬಾಕಿ ಇದೆ, ಇನ್ನೂ ಸುತ್ತಾ ಇದ್ದೀವಿ.
ಇನ್ನೂ ಸ್ವಲ್ಪ ಇದೆ. ನಾವು ನಮ್ಮ ತೋಟಕ್ಕೆ ಮತ್ತು ಆ ತೋಟಕ್ಕೆ ಎರಡಕ್ಕೂ ಸೇರಿಸಿ ಹನಿ ನೀರಾವರಿ ಪೈಪ್ನ ಹಾಕ್ಸಿದ್ವಿ. ಇವಾಗ ಆ ತೋಟ ಅವ್ರು ಬಿಡಿಸ್ಕೊಂಡ್ಮೇಲೆ ಮತ್ತೆ ಇನ್ನೇನು ಪೈಪು ವೇಸ್ಟ್ ಅಲ್ವಾ, ಅಂದರೆ ನಮ್ಮ ತೋಟದಲ್ಲಿ ಇದೆ ಅಲ್ಲಿ, ಅದಕ್ಕೆ ಅವಶ್ಯಕತೆ ಇನ್ನೇನು ಇಲ್ಲ ಅಂಥೇಳಿ ಫುಲ್ಲು ಫೋಲ್ಡ್ ಮಾಡಿ ಕ್ಲೀನಾಗಿ ಅದನ್ನು ಗರೀಲಿ ಕಟ್ಬಿಟ್ಟು ಆಮೇಲೆ ಎಲ್ಲ ಒಟ್ಟಿಗೆ ತೊಗೊಂಡೋಗಿ ಅಲ್ಲಿ ನಮ್ಮದು ಇದಿದೆ ಫಿಲ್ಟ್ರ್ ಹತ್ರ ತೊಗೊಂಡೋಗಿ ಎಲ್ಲ ಸ್ಟೋರ್ ಮಾಡಿದ್ವಿ ಕರೆಕ್ಟಾಗಿ. 3 ಎಳ್ನೀರು ಕಿತ್ಕೊಳ್ಳೋಕೆ ಇಬ್ರು ನಿಂತಿದ್ದೀರಲ್ಲ. 2 3 ಅಲ್ಲ, ಅಲ್ಲೊಂದು ಚೆನ್ನಾಗಿ ಬಿಡುತ್ತೆ ಅಷ್ಟೇ, ಏನಾಗದೇ ಇದ್ರು ಸರಿ. ಆಯಿತು, ಪೈಪೆಲ್ಲ ಮಚ್ಚಿ ಹೊರಡ್ತಾ ಇದ್ದೀವಿ. ಎಳ್ನೀರು ಚೆನ್ನಾಗಿತ್ತು, ನೆನೆ ಕಿತ್ಕೋಬೇಕು ಅಂತ ಅಂದೆ ನಮ್ಮ ಮಮ್ಮಿಗೆ. ಮಮ್ಮಿ ಹೂ ಅಂತ ಅಂದ್ಬಿಟ್ಟು ಇಬ್ಬರು ಬಂದ್ಬಿಟ್ಟಿದ್ವಿ. ಸೊ ಅದಕ್ಕೆ ಇವತ್ತು ಕಿತ್ಕೊಂಡು ಬರ್ತಾಯಿದ್ವಿ. ವಸ್ತ್ರಗಳನ್ನೆಲ್ಲ ರೆಡಿ ಮಾಡ್ಕೊಂಡು ಇವಾಗ ಎಳ್ನೀರು ಕೆಚ್ಚಬೇಕು, ಕಾರ್ಯ ಶುರು ಮಾಡಬೇಕೀಗ. ಆಚೆ ಒಂದಿತ್ತಲ್ಲ ಅದನ್ನು ತರಿಸಿಲ್ವೋ? ಅವಳಿಗೆ ಹೇಳಿದ್ದೀನಿ, ನಾಯಿ ಬಾಲ ಕೇಳ್ತು ನನಗೆ. ದಿಸ್ ಈಸ್ ಮೈ ಕೆಂಚಿ ಆ್ಯಂಡ್ ದಿಸ್ ಈಸ್ ಮೈ ಪುಟ್ಮಲ್ಲಿ ಆ್ಯಂಡ್ ಇದು ಎಳ್ನೀರೆಲ್ಲ ಕೆಚ್ಕೊಟ್ಬಿಟ್ಟು ಆಮೇಲೆ ನಾನು ಎಳ್ನೀರು ಕೆಚ್ಕೊಂಡು ಕೊಟ್ಬಿಟ್ಟು ಕಾಯೆಲ್ಲ ಕೆಚ್ಕೊಟ್ಟೆ. ಎಲ್ಲ ತಿಂದು ಮುಗೀತು. ಇನ್ನೇನಿರುತ್ತೆ, ಚೆನ್ನಾಗಿ ಬೆಳಗ್ಗೆಯಿಂದ ನಾನ್ ವೆಜ್ ಬ್ಯಾಟಿಂಗ್ ಮಾಡಿದ್ವಿ, ಬೆಳಗ್ಗೆ ಮಧ್ಯಾಹ್ನ 2 ಸಲನೂ. ಆಮೇಲೆ ತೋಟದಲ್ಲಿ ಎಳ್ನೀರು ನೋಡಿದೆ, ನೆನೆನ ಕುಡಿಬೇಕು ಅನ್ನಿಸ್ತಿತ್ತು, ಆದರೆ ಮರ್ತ್ಕೊಂಡು ಬಂದುಬಿಟ್ಟಿದ್ವಿ. ಸೊ ಇವತ್ತು ನೆನಪು ಮಾಡಿಕೊಂಡು ಕುಡಿಲೇಬೇಕು ಅಂತ ಕಿತ್ಕೊಂಡು ಬಂದ್ವಿ. ಹಾಗೆ ಒಂದು ಸ್ಪೂನ್ ಮಾಡ್ಕೊಂಡಿದ್ದೆ, ಒಂದು ಸ್ಪೂನ್ ವರ್ಕ್ ಆಗ್ತಿರಲಿಲ್ಲ, ಅದನ್ನು ಬಿಸಾಕ್ಬಿಟ್ಟು ಇನ್ನೊಂದು ಸ್ಪೂನಲ್ಲಿ ಕಾಯೆಲ್ಲ ತಿಂದ್ವಿ. ಕಾಯಿ ಮಾತ್ರ ಸಖತ್ತಾಗಿತ್ತು. ಆಮೇಲೆ ಹಬ್ಬದ ದಿನವೂ ನಮಗೆ ಫ್ರೀ ಇಲ್ಲ, ಅಸೈನ್ಮೆಂಟ್ ಬರಿಬೇಕಾಗಿತ್ತು, ಸ್ವಲ್ಪ ಬರೆದೆ. ಆಮೇಲೆ ಅಮ್ಮ ಮಟನ್ ಸಾರು, ಅನ್ನ ಮತ್ತು ಬೋಟಿ ಗೊಜ್ಜಿಗೆ ಚಪಾತಿ ಮಾಡ್ತಿದ್ರು. ಆಮೇಲೆ ಎಲ್ಲ ಬರೆದು ಮುಗಿಸಿ ಇನ್ನೇನು ಅಸೈನ್ಮೆಂಟ್ ಸಬ್ಮಿಟ್ ಮಾಡಿಲ್ಲ ಅಂತಂದರೆ ಮಾರ್ಕ್ಸ್ ಕಟ್ ಮಾಡ್ತಾರೆ ಇಂಟರ್ನಲ್ಸು. ಯಾಕೆ ಬೇಕಪ್ಪ ಆಮೇಲೆ ಅಂತೇಳಿ, ಅದು ಬೇರೆ ಈ ನಮ್ಮದು ಲಾಸ್ಟ್ ಡಿಗ್ರಿದೇ ಫೈನಲ್ ಅಸೈನ್ಮೆಂಟ್ ಆಗಿತ್ತು, ಲಾಸ್ಟ್ ಅಸೈನ್ಮೆಂಟು. ಎಲ್ಲ ಬರೆದಾದ್ಮೇಲೆ ಅಮ್ಮ ಮಟನ್ ಸಾರು ರೆಡಿ ಮಾಡಿದರು. ಘಮ ಘಮ ಅಂತ ನನ್ನ ಊಟಕ್ಕೆ ಕರೀತಾ ಇತ್ತು ಮಟನ್ ಸಾರು. ಆಮೇಲೆ ಬೋಟಿ ಗೊಜ್ಜು, ಚಿಕನ್ ಫ್ರೈ ಎಲ್ಲ ನಮಗಂತೂ ವೆರೈಟಿ ಊಟ ಹಬ್ಬದಲ್ಲಿ. ಆಮೇಲೆ ಚಪಾತಿ ಮತ್ತು ಮಟನ್ ಸಾರು ತಿಂದ್ಬಿಟ್ಟು ಆಮೇಲೆ ಬೋಟಿ ಗೊಜ್ಜು ಅದ್ರಲ್ಲಿ ತಿಂದು ರಾಶಿ ಪಾತ್ರೆ ನನಗೋಸ್ಕರ ಕಾಲಿಂಗು ಹೋಗಿ ಚೆನ್ನಾಗಿ ವಾಶ್ ಮಾಡಿ ಇಟ್ಬಿಟ್ಟು ಹಾಗೆ ಸ್ವಲ್ಪ ಜೀರ್ಣ ಆಗಲಿ ಅಂತ ಸ್ಪ್ರೈಟ್ ಕುಡಿದು ಈ ದಿನದ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಇಷ್ಟೇ ವಿಷಯ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಿಹಾರಿಕಾ ರಮೇಶ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವ್ಲಾಗ್ ಹೇಗಿತ್ತು ಅಂತೇಳಿ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ. ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ.